ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಬ್ಲಾಗ್. ಇವತ್ತು ನಾವು ಮುಡುಕ್ತೋರೆಗೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲ ಬಸ್ ಟಿ ಟಿ ಮಾಡಿದ್ವಿ. ಓಕೆನಾ, ನೋಡಿ ಹೋಗ್ತಾ ಇದ್ದೀವಿ. ಒಂದು 13 ಮೆಂಬರ್ಸ್ ಹೋಗ್ತಾ ಇದ್ವಿ ಗೈಸ್. ಓಕೆನಾ, ಆಮೇಲೆ ಫೈನಲಿ ಮುಡುಕ್ತೋರೆಗೆ ಬಂದ್ವಿ. ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನು ಜಸ್ಟ್ 2 ಅವರ್ಸ್ ಏನೋ 3 ಅವರ್ಸ್ ಜರ್ನಿ ಅಷ್ಟೇ ಗೈಸ್. ಓಕೆನಾ, ನೋಡಿ ಇದು ಮುಡುಕ್ತೋರೆಯಿಂದ ಒಂದು ಸ್ವಲ್ಪ ಹತ್ತಿರ ದೂರ ಇದೆ. ಏನೋ ನೋಡಿ, ಇಲ್ಲಿ ಸಕ್ಕತ್ತಾಗಿತ್ತು ಮಾತ್ರ ನೀರು. ಓಕೆನಾ, ನೋಡಿ ಇಲ್ಲಿ ಹೆಂಗೆ ಫ್ಲೋ ಹೋಗ್ತಾ ಐತೆ ಅಂತ ನೀರು. ನಾನಂತೂ ತುಂಬ ಆಟ ಆಡ್ತಿದ್ದೆ ಗೈಸ್. ಆ ನೀರು ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಆಮೇಲೆ ನೋಡಿ ಹೋಗ್ತಾ ಇದ್ವಿ. ನನ್ನ ತಮ್ಮ ಬರಬೇಕು ಅಂತ ಪ್ಯಾಂಟ್ ಎತ್ತಿರ್ತಾನೆ, ಆದರೆ ನಮ್ಮ ಅತ್ತೆ ಬಿಡಲ್ಲ ಅಂದ್ಕೊಳ್ಳಿ. ಆಮೇಲೆ ನೋಡಿ ಇಲ್ಲಿ ಎಂತ ಇದೆ, ಇದು ಮರಿ ಅಮ್ಮ ಕೋತಿ ಮರಿ ಕೋತಿಗೆ ತಲೆ ನೋಡ್ಕೊಡ್ತೈತೆ ಅಂತ ಅಂದ್ಕೊಳ್ಳಿ. ನಾನು ನನ್ನ ತಮ್ಮ ಸೀರಿಯಸ್ಸಾಗಿ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ನೋಡ್ಕೊಡ್ತೈತೆ ಗೊತ್ತಾ. ನೋಡಿ ಫೈನಲಿ ಇದು ಮುಡುಕ್ತಾರೆ. ಓಕೆನಾ, ನಾವು ಆಮೇಲೆ ಒಂದು ಸ್ವಲ್ಪ ಎಲ್ಲ ಧೂಪ ಎಲ್ಲ ಹಾಕಿದ್ವಿ. ನೋಡಿ ಇಲ್ಲಿ ಇದು ಧೂಪ ಅಂದ್ಕೊಳ್ಳಿ. ನೋಡಿ ಧೂಪ ಹಾಕಿದ್ವಿ. ಅದು ಪಾದ ದೇವ್ರದ್ದು, ಅಲ್ಲಿ ಹೊಟ್ಟೋಗಿತ್ತು ದೇವರು ಅವಾಗ. ಓಕೆನಾ, ಆಮೇಲೆ ನಾವು ಹೋಗಿದ್ವಿ. ನೋಡಿ ಹೋಗ್ತಾ ಇದ್ವಿ. ಇವರೆಲ್ಲ ಒಂದು 13 ಮೆಂಬರ್ಸ್ ಬಂದಿರೋದ್ರಿಂದ ಒಬ್ರನ್ನ ಬಿಟ್ಟು ಒಬ್ರು ನೋಡೋಕ್ಕೇ ಆಗಲ್ಲ. ಆಮೇಲೆ ನೋಡಿ, ಇದು ಮೇಲೆ ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಸಖತ್ತಾಗಿತ್ತು. ಹೋಗ್ಬೇಕಾದ್ರೆ ವಿಡಿಯೋ ಎಲ್ಲ ತೊಗೊಂಡ್ವಿ. ನೋಡಿ ಅಲ್ಲಿ ನಮ್ಮ ಅಜ್ಜಿ, ಪದ್ದಿಯಮ್ಮ, ಲತಮ್ಮ, ಸುಷ್ಮಿತಾ ನೋಡಿದ್ರ. ನೋಡಿ ಅಲ್ಲಿ ಅಪ್ಪು, ಇವ್ರ ಹೆಸರು ಅಪ್ಪು ಅಂತ. ಓಕೆನಾ ಗೈಸ್, ಆಮೇಲೆ ನೋಡಿ ಇದು ಗೊತ್ತಲ್ಲ ನಿಮಗೆ ನಮ್ಮ ನೋಡಿ ನಮ್ಮ ಅತ್ತೆ ಏನೋ ಜೋಕ್ ಮಾಡ್ತಾಯಿದ್ರು. ಆಮೇಲೆ ನೋಡಿ ಇದು ನಮ್ಮ ದೇವ್ ಮಾಮ ಅಂತ, ಲೈಕ್ ನಂಗೆ ದೊಡ್ಡಪ್ಪ ಆಗಬೇಕು. ಆಮೇಲೆ ನಾವು ಮೇಲೆ ಬಂದ್ವಿ, ಹೆಂಗೋ ರೀಚ್ ಆದ್ವಿ. ನೋಡಿ ಇನ್ನೂ ಇದು ಕಟ್ಟಕ್ಕೆ ಎಷ್ಟು ಇಯರ್ ಬೇಕೋ ಗೊತ್ತಿಲ್ಲ. ನೋಡಿ ಪೂಜೆ ಸಾಮಾನು ಸಕ್ಕತ್ತಾಗಿದೆ ನೋಡಿದ್ರ. ಲೈನಲ್ಲಿ ನಿಂತ್ಕೋಬೇಕು ಅಂದರೆ ಆಗಲ್ಲ ಗೈಸ್. ಆಮೇಲೆ ನಾವು ಹೆಂಗೋ ಹೋದ್ವಿ. ಆಮೇಲೆ ನೋಡಿ ನಮ್ಮ ಈ ಕಡೆಗೆ ಬಂದ್ಬಿಟ್ಟು ನನ್ನ ವೀಡಿಯೋ ಮಾಡ್ತಾಯಿದ್ದೆ. ನಾನು ಅರ್ಚನೆ ಮಾಡಿಸ್ಬೇಕು ಅಂತ ಹೋದೆ ನಮ್ಮ ತಾತನ ಜೊತೆ. ನೋಡಿ ಇನ್ನೂ ಇನ್ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಗೈಸ್, ಕಂಪ್ಲೀಟೇ ಮಾಡಿಲ್ಲ. ನೋಡಿ ಇದು ಸಕ್ಕತ್ತಾಗಿತ್ತು ಮಾತ್ರ ವ್ಯೂ. ಇದು ನೋಡಿ ನಂದಿ, ಅದೇ ಮೆಟ್ಲಿರುತ್ತಲ್ಲ ಅಲ್ಲಿ ನಿಂತ್ಕೊಂಡ್ರೆ ಮಾತ್ರ ಸುಮಾರು ಕೋತಿದ್ವು ಗೈಸ್. ಸಕ್ಕತ್ ಜಾಸ್ತಿನೇ ಕೋತಿದ್ವು. ಒಂದು ಬಾಳೆನ ತೋರಿಸಿದ್ರೆ ಬಂದ್ಬಿಡ್ತಿತ್ತು ಅಂದ್ಕೊಳ್ಳಿ. ನೋಡಿದ್ರೆ ಈ ಥರ ಇದೆ ಅಂತ. ಆಮೇಲೆ ನಾವು ಫೈನಲಿ ರೀಚ್ ಆಗಿದ್ದೆ ಬೆಟ್ಟಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು ಬೆಟ್ಟಲ್ಲಿ ಮಾರಮ್ಮನಿಗೆ. ಅಲ್ಲಿ ಯಾರೋ ಪೂಜೆ ಮಾಡಿಸ್ತಾಯಿದ್ರು ಅಂತ ಎಲ್ಲ ಕಬಡ್ಡಿಯವರೆಲ್ಲ ಬಂದಿದ್ದರು. ನನಗೀಗಲೂ ಅವ್ರು ಕಂಡ್ರೆ ಭಯ ಗೈಸ್. ಓಕೆನಾ, ಆಮೇಲೆ ನೋಡಿ ಇದೇ ಪೂಜೆ ಮಾಡಿಸ್ತಾ ಇದ್ದವರು. ನಾನು ನಮ್ಮ ಅತ್ತೆ ಕೂತ್ಕೊಂಡು ಇಬ್ಬರು ಡಿಸ್ಕಷನ್ ಮಾಡ್ತಾಯಿದ್ವಿ. ಆಮೇಲೆ ನೋಡಿ ನಮ್ಮಮ್ಮ ರೀಲ್ಸ್ ಮಾಡ್ತಾಯಿದ್ರು. ಆಮೇಲೆ ತಲಕಾಡು ಬೀಚ್ ಹತ್ರ ಬಂದು ಊಟ ಎಲ್ಲ ಮಾಡ್ತಾಯಿದ್ವಿ ಅಂದ್ಕೊಳ್ಳಿ. ನೋಡಿದ್ರ ನಡೆಯೋರು ಅಪ್ಪು ಅವರ ಅಮ್ಮ. ನಾನು ಊಟ ಮಾಡ್ತಾಯಿದ್ದೀನಿ. ಆಮೇಲೆ ಹಾರ್ಸ್ ರೈಡಿಂಗ್ ಮಾಡಿದೆ ಗಾಯ್ಸ್. ಸಖತ್ತಾಗಿತ್ತು ಮಾತ್ರ ಹಾರ್ಸ್ ರೈಡಿಂಗು. ನನ್ನ ತಮ್ಮನ ಬೇರೆ ಕೂರಿಸ್ಕೊಂತವ್ರು. ನಾನು ಹೆಂಗೆ ಕೂರಿಸ್ಕೊಳ್ಳಿಲ್ಲ, ನನಗೆ ಭಯ ಆಯಿತು ಅಂತ ಅಂದ್ಕೊಳ್ಳಿ. ಆ ಕುದುರೆ ಬೇರೆ ಎಲ್ಲ ಆಡ್ತಾ ಐತೆ. ಇದು ಒಂದು ರೈಡ್ಗೆ ಒಂದು ರೌಂಡ್ಗೆ ಹೋಗಿ ಬರೋಕ್ಕೇ 100 ರೂಪೀಸ್ ಗೈಸ್. ನೋಡಿ ನಾವೆಲ್ಲ ಹೋಗ್ತಾ ಇದ್ವಿ.
ನೋಡಿ ನನ್ನ ತಮ್ಮ ಬಂದ್ಬಿಡ್ತಾನೆ, ಅದೇನಾದ್ರು ಮುಂದಕ್ಕೆ ಬರ್ಬೇಕಾದ್ರೆ ರೋಡ್ ಹೊಂಟೋಯ್ತಾನೆ. ನಾವು ಅಂಕಲ್ಗೆ ಎದ್ರುಕೊಂಡು ಅಂಕಲ್ ಟರ್ನ್ ಮಾಡಿ ಅಂತ ಹೇಳ್ತಾನೆ ಇದ್ದೆ ಗೈಸ್. ನೋಡಿ ಇಲ್ಲಿ ನೋಡಿದ್ರೆ ನನ್ನ ತಮ್ಮ ಹೆಂಗೆ ಓಡ್ಬಿಡ್ತಾನೆ ನಮ್ಮ ಚೋಟ ಮರಿ ಅಂತ. ನೋಡಿ ಅವನಕ್ಕಿಂತ ಒಂದು ಪ್ಯಾಂಟೇ ಉದ್ದ ಗೈಸ್. ಇದು ಹಾರ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್, ಹಾರ್ಸ್ ರೈಡಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ಫೈನಲಿ ಬಂದೆ ಅಪ್ಪ ನಾನಂತೂ. ಆಮೇಲೆ ನಾನು ನನ್ನ ತಮ್ಮ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ತಾಯಿದ್ವಿ. ನೋಡಿ ನಮ್ಮ ಚೋಟ ಮರಿ ಎದುರ್ಕೋತಾ ಇದ್ದ. ಆಮೇಲೆ ನೋಡಿ ಈ ಥರ ತಲಕಾಡು ಬಿಚ್ಚಿರೋದು. ಆಮೇಲೆ ಯಾವುದು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನೋಡಿ ಇವರು ಜಗಮಮ್ಮ ಅಂತ, ಓಕೆನಾ, ಅಪ್ಪು ಅವ್ರ ಹಸ್ಬೆಂಡು. ನೋಡಿ ಇಲ್ಲಿ ಅಪ್ಪು, ಇದು ದೇವ್ ಮಾಮ, ಇದು ಶಂಕ್ರಮ್ಮ, ನಾಗಪ್ಪ, ಅತ್ತೆ ದಸ್ಸು ಅಂತೂ ಡೀಪ್ ಸ್ಲೀಪ್ ಕೊಂಟಾಗಿದ್ದ ಅಂದ್ಕೊಳ್ಳಿ, ಓಕೆನಾ. ನೋಡಿ ಅಲ್ಲಿ ನಮ್ಮ ಮಾಮ ಸುನೀಲ್ ಕುಮಾರ್. ಆಮೇಲೆ ನೋಡಿ ಇಲ್ಲಿ ನೋಡಿ ಆಮೇಲೆ ನಾವು ಫೋಟೋ ತಗೊಂಡ್ವಿ. ಆಮೇಲೆ ನಾವು ಬಂದಿದ್ದೆ ಗದಗ್ನವ್ರಿಗೆ, ಓಕೆನಾ. ನೋಡಿ ಈ ಥರ ಇದೆ ಗದಗ್ನ ನಂತರ ಮನೆ ಥರ. ಆಮೇಲೆ ಈ ದೇವ್ರು ಏನು ಅಂದರೆ 55 ರೂಪೀಸ್ ಕೊಡಬೇಕು. ಆವಾಗ ಗುಡ್ಡಪ್ಪದು ಏನು ಹೇಳ್ತಾರೋ ಗೊತ್ತಿಲ್ಲ, ಒಳಗೆ ಬಾಗಿಲು ಹಚ್ಕೊಬಿಡ್ತಾರೆ. ನಾವು ಏನು ಕೇಳಿದ್ರೆ ಮನ್ಸಲ್ಲಿ ಕೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂದರೆ ಹೂವು ಬೀಳಿಸುತ್ತೆ. ಎಲ್ಲರಿಗೂ ಬೀಳಿಸ್ತು ಮಾತ್ರ. ಸಖತ್ತಾಗಿತ್ತು ಗೈಸ್ ಇದು ನೋಡೋಕ್ಕೆ. ನೋಡಿ ಈ ಥರ ಎಂಟ್ರೆನ್ಸಲ್ಲಿ ಇರುತ್ತೆ, ಒಂಥರ ಮನೆ ಥರ ನೋಡಿದ್ರೆ, ಒಂಥರ ಸೇಮ್ ಮನೆ ಥರ ಇಲ್ವಾ ಗೈಸ್, ಇದು ಥರ ಜರ್ನಿನೇ ಮನೆ ಥರ ಅಂದ್ಕೊಳ್ಳಿ. ನೋಡಿದ್ರೆ ಅಲ್ಲಿ ನೋಡಿ ಇಲ್ಲಿ ನೋಡಿದ್ರಾ, ಒಂದು ನಿಮಿಷ ನೋಡಿ ಇಲ್ಲಿ. ಆಮೇಲೆ ನಮ್ಮ ಮಾಮ ಬಂತು. ನೋಡಿ ನಮ್ಮ ಮಾಮ ಸುಮ್ಮನೆ ನಿಂತ್ಕೊಬಿಟ್ಟೈತೆ. ನನ್ನ ತಮ್ಮ ಅದು ಯಾವುದೋ ಡಾಕ್ಟ್ರ್ ಸೆಟ್ ತಗೊಂಡಿದ್ದ. ನೋಡಿ ಅದನ್ನ ಎದ್ಕೊಂಡು ಓಡಾಡ್ತವನೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ. ನಾನು ಆಮೇಲೆ ಬಾಳೆಹಣ್ಣು ಇಸ್ಕೊತಾ ಇದ್ದೆ ಕೋದಿಗೆ ಹಾಕೋಕ್ಕೆ ಅಂತ. ನನಗೆ ಈ ಥರ ಹಾಕೋದಂದ್ರೆ ಇಷ್ಟ ಗೈಸ್ ಅಂದ್ಕೊಳ್ಳಿ. ನೋಡಿ ಅಲ್ಲಿಗೆ ಹೋಗ್ತಾ ಇದೆ. ಆಮೇಲೆ ನಾವು ಬಸ್ ಬರ್ಬೇಕಾದ್ರೆ ನೋಡಿ ನನ್ನ ತಮ್ಮ ಈ ಥರ ಸ್ಟೆಪ್ ಮಾಡ್ತಾನೆ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.